ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ನೌಕರರ ಸಂಘದ ಪರವಾಗಿ ವೀರಭದ್ರಯ್ಯ ದೇಮಯ್ಯ. ಕೊರೋನಾ ಕೋವಿಡ್-19 ಕಾರಣದಿಂದಾಗಿ ಶಾಲೆಗಳು ಕಾಲೇಜುಗಳು ಮುಚ್ಚಿ ಇವತ್ತಿನ ದಿವಸ ವಿದ್ಯಾರ್ಥಿನಿಯರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಆಮೇಲೆ ಅವರು ಕಲಿಯಲಿಕ್ಕೆ ಆಗ್ತಾ ಇಲ್ಲ, ಪರೀಕ್ಷೆಗಳು ಮುಂದೂಡ್ತಾ ಇದ್ದಾರೆ. SLC ಮತ್ತು PUC ಮತ್ತು ಡಿಗ್ರಿ ಕಾಲೇಜುಗಳಿಗೆ ಅದು ಫೈನಲ್ ಎಕ್ಸಾಮಿನೇಷನ್ಗಳಿಗೆ ಮಾತ್ರ ಅವಕಾಶ ಇದೆ ಅಂತ ಕಾಣಿಸುತ್ತೆ. ಅದನ್ನು ಕಾದು ನೋಡಬೇಕು. ಏನಾಗಲಿ ಶೈಕ್ಷಣಿಕ ಮಾರ್ಗಗಳಲ್ಲಿ ಯಶಸ್ಸುಗಳನ್ನು ಗುರಿಗಳನ್ನು ಸಾಧಿಸಲು BVSM ಪ್ರಾಯೋಜಿತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕರೆ ಮಾಡಿ. ಜ್ಞಾನವನ್ನು ಉಪಯೋಗಿಸಿಕೊಂಡು ಅಧ್ಯಯನವನ್ನು ಮಾಡದೆ ವಿಜ್ಞಾನ ಒಂದು ಹೆಮ್ಮರವಿದ್ದ ಹಾಗೆ ಅನೇಕ ಕವಲುಗಳಿದ್ದಾವೆ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಅರ್ತ್ ಸೈನ್ಸು, ಸ್ಪೇಸ್ ಸೈನ್ಸು ಮುಂತಾದವು ಇದ್ದಾವೆ. ಈಗ ನಾವು ಜೀವಶಾಸ್ತ್ರಕ್ಕೆ ಹೋಗೋಣ. ಜೀವಶಾಸ್ತ್ರದಲ್ಲಿ ಸೂಕ್ಷ್ಮದರ್ಶಕದ ಬಗ್ಗೆ ಒಂದು ಅವಲೋಕನ ಮಾಡೋಣ. ಸೂಕ್ಷ್ಮದರ್ಶಕದ ಅನ್ವೇಷಣೆ 19ನೇ ಮತ್ತು 20ನೇ ಶತಮಾನಗಳಲ್ಲಿ ಸೂಕ್ಷ್ಮದರ್ಶಕಗಳು ಮತ್ತು ಕಲೆಗಳ ತಂತ್ರಗಳು ಸುಧಾರಿಸಿದಂತೆ ವಿಜ್ಞಾನಿಗಳು ಜೀವಕೋಶಗಳಲ್ಲಿ ಹೆಚ್ಚು ಆಂತರಿಕ ವಿವರಗಳನ್ನು ನೋಡಲು ಸಾಧ್ಯವಾಯಿತು. ವ್ಯಾನ್ ಲಿವನ್ಹಾಕ್ ಅಂತಕ್ಕಂಥ ವಿಜ್ಞಾನಿ ಸೂಕ್ಷ್ಮದರ್ಶಕಗಳನ್ನು ಅನೇಕ ರೀತಿಯಲ್ಲಿ ಬಳಸಿಕೊಂಡು ಉನ್ನತ ಶಕ್ತಿಯ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕಗಳ ಮಾದರಿಗಳನ್ನು ತಯಾರು ಮಾಡಲಿಕ್ಕೆ ಒಂದು ಭೂಮಿಗೆ ಹಾಕಿಕೊಟ್ಟ ಹಾಗೆ ಅವನು ಮಾಡಿದ್ದು ಇವತ್ತಿನ ದಿವಸ ಸೂಕ್ಷ್ಮದರ್ಶಕಗಳ ಮಾದರಿಗಳನ್ನು ಹೆಚ್ಚಾಗಿ ಬರ್ತಾ ಇದ್ದಾವೆ. ಅಡ್ವಾನ್ಸ್ ಆಗಿ ಕಾನ್ಫೋಕಲ್ ಮೈಕ್ರೋಸ್ಕೋಪಿಯೊಂದಿಗೆ ಚಿತ್ರಗಳ ಸರಣಿಯನ್ನು ಸಂಯೋಜಿಸಬಹುದು ಮತ್ತು ಕೋಶಗಳ ವಿವರವಾದ 3 ಆಯಾಮದ ಪ್ರಾತಿನಿಧ್ಯಗಳನ್ನು ಸಂಶೋಧಕರಿಗೆ ಅನುವು ಮಾಡಿಕೊಡುತ್ತೆ. ಸೂಕ್ಷ್ಮದರ್ಶಕದ ಅನ್ವೇಷಣೆ ಮಾಡಿದಾಗನಿಂದಲೂ ಸಹ ಜೀವಕೋಶ ಮತ್ತು ಜೀವಕೋಶಗಳ ಅಧ್ಯಯನ, ಜೀವಕೋಶಗಳ ರಚನೆ, ಜೀವಕೋಶಗಳ ಕಾರ್ಯ ಇನ್ನು ಮುಂತಾದವುಗಳು ಅನೇಕ ರೀತಿಯಲ್ಲಿ ನಾವು ನೋಡ್ತೇವೆ. ಸ್ನೇಹಿತರೆ, ಬನ್ನಿ ಜೀವಕೋಶಗಳು ಅಂದರೆ ಏನು, ಅವುಗಳ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಜೀವಕೋಶ ಸೆಲ್, ಮೆಂಬ್ರೇನ್, ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್ ಅಂತಕ್ಕಂಥ ಮುಖ್ಯ ಭಾಗಗಳಿದ್ದಾವೆ. ಅದರಲ್ಲಿ ಜೀವಕೋಶ ಯಾವುದೇ ಜೀವಕೋಶ, ಅದು ಸಸ್ಯ ಜೀವಕೋಶ ಆಗಿರಬಹುದು ಅಥವಾ ಪ್ರಾಣಿ ಜೀವಕೋಶ ಆಗಿರಬಹುದು. ಎರಡೂ ಜೀವಕೋಶಗಳಲ್ಲಿ ಕೆಲವರು ವ್ಯತ್ಯಾಸಗಳನ್ನು ಬಿಟ್ಟರೆ ಜೀವಕೋಶಗಳೆಲ್ಲ ಒಂದೇ. ನೋಡಿ, ಸೆಲ್ ಮೆಂಬ್ರೇನ್ ಹೊರಪದರು ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ಸೈಟೋಪ್ಲಾಸಮ್ ಇರುತ್ತೆ. ಪ್ರತಿಯೊಂದು ಜೀವಕೋಶಕ್ಕೂ ಇದು ಇದ್ದೇ ಇರುತ್ತೆ. ಜೊತೆಯಲ್ಲಿ ಪ್ಲಾಸ್ಮಾ ಮೆಂಬ್ರೇನು, ರೈಬೋಸೋಮ್ಸ್ಗಳು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಬಾಡಿಗಳು, ಮೈಟೊಕಾಂಡ್ರಿಯಾ, ಸೆಂಟ್ರಿಯೋಲ್ ಅನಿಮಲ್ ಸೆಲ್, ವ್ಯಾಕ್ಯೂಲ್ ಪ್ಲಾಂಟ್ ಸೆಲ್, ಕ್ಲೋರೋಪ್ಲಾಸ್ಟ್ ಪ್ಲಾಂಟ್ ಸೆಲ್. ಈ ಒಂದು ಅಧ್ಯಯನ ಮಾಡುವಾಗ ನಾವು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ವ್ಯತ್ಯಾಸಗಳನ್ನು ತಿಳ್ಕೋಬೇಕಾಗ್ತದೆ. ನೋಡಿ ಸೇರಿಸಿದ್ರೆ ಕೋಶ ವಿಭಜನೆ ಹೇಗಿರ್ತದೆ ಅಂತ ನೋಡೋಣ. ಕೋಶ ವಿಭಜನೆ ಪೋಷಕ ಕೋಶವು 2 ಅಥವಾ ಹೆಚ್ಚಿನ ಮಗಳ ಕೋಶಗಳಾಗಿ, ಅಂದರೆ ಡಾಟರ್ ಸೆಲ್ಸ್ ವಿಭಜಿಸುವ ಪ್ರಕ್ರಿಯೆಯಾಗಿದೆ. ಕೋಶ ವಿಭಜನೆ ಸಾಮಾನ್ಯವಾಗಿ ದೊಡ್ಡ ಕೋಶ ಚಕ್ರದ ಭಾಗವಾಗಿ ಸಂಭವಿಸುತ್ತೆ.
ಕೋಶಚಕ್ರವು 4 ಹಂತದ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಕೋಶವು ಗಾತ್ರದಲ್ಲಿ ಹೆಚ್ಚಾದಂತೆ ಹೋಗುತ್ತದೆ. ಅಂತರ 1 ಅಥವಾ G1 ಹಂತ. ಎರಡನೇದು DNA ಸಂಶ್ಲೇಷಣೆ ಅಥವಾ S ಹಂತ. DNA ನಕಲನ್ನು ಮಾಡೋದು, ಡೂಪ್ಲಿಕೇಟಿಂಗ್ ದ ಜೀನ್ಸ್. ವಿಭಜಿಸಲು ಸಿದ್ಧವಾಗುತ್ತದೆ ಮತ್ತು ನಂತರ 2 ಅಥವಾ G2 ಹಂತ ಮತ್ತು ಮೈಟೋಸಿಸ್ ಅಥವಾ M ಹಂತ. ನೋಡಿ, ಈ ಒಂದು ಕ್ರಿಯೆ ಸತತವಾಗಿ ನಡೀತಾ ಇರ್ತದೆ ನಮ್ಮ ಜೀವಕೋಶದಲ್ಲಿ. ಇದು ಕೋಶ ವಿಭಜನೆಗೆ ಸಂಬಂಧಪಟ್ಟ ವಿಷಯ ಸ್ನೇಹಿತರೆ. ನೋಡಿ, ಈ ಒಂದು ಕೋಶ ವಿಭಜನೆ ಇಂಟರ್ಫೇಸ್ 2C 2N, ಅಲ್ಲಿಂದ ಮುಂದಕ್ಕೆ ಇಂಟರ್ಫೇಸ್ S 2C × 2 4C 2N, ಮತ್ತು ಇಂಟರ್ಫೇಸ್ G² 4C 2N, ಮತ್ತು ಪ್ರೊಫೇಸ್ ಮತ್ತು ಅನಾಫೇಸ್ ಮತ್ತು ಟೆಲೋಫೇಸ್ ಅಂತಕ್ಕಂತಹ ಹಂತಗಳಲ್ಲಿ ಈ ಒಂದು ಜೀವಕೋಶ ವಿಭಜನೆ ನಡೆಯುತ್ತೆ ಸ್ನೇಹಿತರೆ. ಮತ್ತೊಂದು ಉಪಕ್ಷೇತ್ರ ಜೀವಕೋಶದ ಘಟಕಗಳ ರಚನೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಇದನ್ನು ಉಪಕೋಶೀಯ ವಿಭಾಗಗಳು ಎಂದು ಕರೆಯಲಾಗುತ್ತದೆ. ಅನೇಕ ಜೈವಿಕ ವಿಭಾಗಗಳಲ್ಲಿ ಕತ್ತರಿಸು ಕೋಶ ಜೀವಶಾಸ್ತ್ರದ ಹೆಚ್ಚುವರಿ ಉಪಕ್ಷೇತ್ರವಾಗಿದೆ. ಇದು ಕೋಶ ಸಂವಹನ ಮತ್ತು ಸಿಗ್ನಲ್ಗೆ ಸಂಬಂಧಿಸಿದೆ. ಜೀವಕೋಶಗಳು ಇತರ ಜೀವಕೋಶಗಳಿಗೆ ತಮ್ಮನ್ನು ಪಡೆಯುವ ಸಂದೇಶಗಳನ್ನು ಕೇಂದ್ರೀಕರಿಸುತ್ತದೆ ಮತ್ತು ಅಂತಿಮ ಉಪಕ್ಷೇತ್ರವು ಪ್ರಾಥಮಿಕವಾಗಿ ಜೀವಕೋಶದ ನಕಲನ್ನು ಸೆಲ್ ಮಾಡುತ್ತದೆ. ಕೋಶಚಕ್ರವು ಕೋಶದಲ್ಲಿ ನಡೆಯುವ ಘಟನೆಗಳ ಸರಣಿಯನ್ನು ಸೂಚಿಸುತ್ತದೆ. ಇದರ ಪರಿಣಾಮವಾಗಿ DNA ನಕಲು ಮತ್ತು ಸೈಟೋಪ್ಲಾಸಂ ಮತ್ತು ಅಂಗಗಳ ವಿಭಜನೆಯು 2 ಮಗಳ ಕೋಶಗಳನ್ನು ಉತ್ಪಾದಿಸುತ್ತದೆ. ಈ ಜೀವಕೋಶ ಚಕ್ರಕ್ಕೆ ಸಂಬಂಧಿಸಿದಂತೆ ಹಂತಗಳ ತಿರುವಿಕೆಯು ಕೋಶ ವಿಭಜನೆಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳುತ್ತದೆ ಮತ್ತು ಬೆಳವಣಿಗೆ ಮತ್ತು DNA ಪುನರಾವರ್ತನೆಯ ವಿವಿಧ ಅವಧಿಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಕೋಶಗಳನ್ನು ಹೆಚ್ಚು ಸಂಕೀರ್ಣ ರೀತಿಯಲ್ಲಿ ವಿಶ್ಲೇಷಿಸುವ ತಮ್ಮ ಸಾಮರ್ಥ್ಯವು ವಿಸ್ತರಿಸಿದಂತೆ ಅನೇಕ ಜೀವಶಾಸ್ತ್ರಜ್ಞರು 2 ಅಥವಾ ಹೆಚ್ಚಿನ ಉಪಕ್ಷೇತ್ರಗಳಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಕೋಶಚಕ್ರವು 4 ಹಂತ ಹೇಳಿದಾಗೆ ನಾನು ಅವಾಗಲೇ ಹೇಳಿದೆ. ಇದೊಂದು ಹಂತ. ನೋಡಿ, ಇಲ್ಲಿ ಕೋಶವು ಗಾತ್ರದಲ್ಲಿ ಹೆಚ್ಚಾಗುತ್ತೆ, ಅಂತರ 1, ಮತ್ತು G ಹಂತ 2, DNA ಸಂಶ್ಲೇಷಣೆ, S ಹಂತ ನಕಲನ್ನು ನಕಲಿಸುತ್ತದೆ, ಡೂಪ್ಲಿಕೇಟಿಂದ ಸೆಲ್ಸ್. ನಂತರ ವಿಭಜಿಸಲು ಸಿದ್ಧವಾಗುತ್ತದೆ. ಇದು ದೂರ ಹೋದಂತೆಲ್ಲ ಇದು ದೂರ ಹೋಗ್ತದೆ ಮತ್ತು ಇಲ್ಲಿ ಬೇಕಾಗಿ ಕತ್ತರಿಸುತ್ತದೆ. ಇಲ್ಲಿ ಮೈಟೋಸಿಸ್ ಅಥವಾ M ಹಂತ ಕತ್ತಲಿಕ್ಕೆ ಈಗ ವಿಭಜನೆ ಕೋಶ ವಿಭಜನೆಗೆ ರೆಡಿಯಾಗಿರ್ತಕ್ಕಂಥ ಹಂತ ಇದು. ಆಗ ಇಲ್ಲಿ 2 ಡಾಟರ್ ಸೆಲ್ಸ್ ಅಂದರೆ ಮಗಳ ಕೋಶಗಳು ಸಿದ್ಧವಾಗ್ತವೆ. ಸ್ನೇಹಿತರೆ, ಒಂದು ಪ್ರಶ್ನೆ, ಮ್ಯಾಚ್ ದಿ ಫಾಲೋಯಿಂಗ್ ಆರ್ಗನಲ್ಸ್ ವಿತ್ ದರ್ ಫಂಕ್ಷನ್. ಇದೊಂದು ಪ್ರಶ್ನೆ ನಿಮಗೆ ಇದೆ. ಇದನ್ನು ಕಾಪಿ ಮಾಡಿಕೊಡಿ. ಈ ಪ್ರಶ್ನೆಯನ್ನು ಕಾಪಿ ಮಾಡಿದ ನಂತರ ಒಮ್ಮೆ ಜೀವಕೋಶದ ವಿಷಯವನ್ನು ವಿಸ್ತಾರವಾಗಿ ಓದಿಕೊಂಡು ಇದಕ್ಕೆ ಉತ್ತರ ಮಾಡಿ ಸ್ನೇಹಿತರೆ. ಮೈಟೊಕಾಂಡ್ರಿಯಾ. ಮುಂದಿನ ತರಗತಿಯಲ್ಲಿ ಮೈಟೊಕಾಂಡ್ರಿಯಾ ಮತ್ತು ಅದರ ರಚನೆ ಮತ್ತು ಅದರ ಕಾರ್ಯವನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಸ್ನೇಹಿತರೆ. ಥ್ಯಾಂಕ್ ಯು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮೈಟೊಕಾಂಡ್ರಿಯಾ ಮತ್ತು ಅದರ ಕಾರ್ಯ